टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜನ ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತಿ ಪಡೆಯಲು ನಾನಾ ಹುಚ್ಚಾಟ ಮಾಡೋ ಪ್ರಕರಣಗಳು ಹೆಚ್ಚಾಗ್ತಿವೆ. ಇತ್ತೀಚೆಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಇಂಥದ್ದೇ ಅವಾಂತರ ಮಾಡಿ ಜೈಲು ಸೇರಿದ್ರು. ಈಗ ಮೈಸೂರಿನಲ್ಲೂ ಇಂಥದ್ದೇ ಸ್ಟೋರಿ ಹೊರಬಂದಿದೆ. ರೀಲ್ಸ್ ಮಾಡಿ ರಾತ್ರೋರಾತ್ರಿ ಫೇಮಸ್ ಆಗಲು, ವೈರಲ್ ಆಗಲು ಜನ ತಲೆಗೆ ಬಂದಂತೆ ಹುಚ್ಚಾಟ ಆಡ್ತಿದ್ದಾರೆ. ಇಲ್ಲದ ಸಮಸ್ಯೆ ಮೈ ಮೇಲೆ ಎಳೆದುಕೊಳ್ತಿದ್ದಾರೆ. ಇತ್ತೀಚೆಗಷ್ಟೇ ರೀಲ್ಸ್ ಮಾಡಲು ಕೈಯಲ್ಲಿ ಮಚ್ಚು ಹಿಡಿದು ಪೋಸ್ ಕೊಟ್ಟಿದ್ದ ಮಾಜಿ ಬಿಗ್ ಬಾಸ್ ಸ್ಟಾರ್ಗಳು ಜೈಲು ಪಾಲಾಗಿದ್ರು. ಒಂದು ವಾರದ ಹಿಂದಷ್ಟೇ ಜಾಮೀನು ಪಡೆದು ರಜತ್ ಮತ್ತು ವಿನಯ್ ರಿಲೀಸ್ ಆದ್ರು. ಇದೀಗ ಮೈಸೂರಿನಲ್ಲಿ ಕೂಡ ಇಂಥದ್ದೇ ಪ್ರಕರಣ ನಡೆದಿದೆ. ಕೈಯಲ್ಲಿ ಗನ್ ಹಿಡಿದು ಜ್ಯುವೆಲರಿ ಮಾಲೀಕನ ರೀಲ್ಸ್. ದೌಲತ್ತು ತೋರಿಸಿದವನಿಗೆ ಚಳಿ ಬಿಡಿಸಿದ ಪೊಲೀಸರು. ಇದನ್ನ ಹುಚ್ಚಾಟ ಅನ್ಬೇಕೋ ದುರಂಕಾರ ಅನ್ಬೇಕೋ ಗೊತ್ತಿಲ್ಲ. ಕೈಯಲ್ಲಿ ಗನ್ ಹಿಡಿದು ಕಾರು ಹತ್ತುವ ಪೋಸು, ಕಾರಿನ ಡ್ಯಾಶ್ ಬೋರ್ಡ್ ಮೇಲೆ ಕಾಲಿಟ್ಟು ರೀಲ್ಸ್, ಬಾನೆಟ್ ಮೇಲೂ ಹತ್ತಿ ಬಿಲ್ಡಪ್. ಈ ಎಲ್ಲಾ ಹುಚ್ಚಾಟ ಮಾಡಿರೋನು ವಿನೋದ್. ಮೈಸೂರಿನ ಟಿಕೆ ಬಡಾವಣೆ ನಿವಾಸಿ, ಜ್ಯುವೆಲರಿ ಅಂಗಡಿ ಮಾಲೀಕ. ನೆಟ್ಟಗೆ ಆಭರಣದ ಅಂಗಡಿ ನೋಡ್ಕೊಂಡಿದ್ರೆ ಯಾವ ಸಮಸ್ಯೆಯೂ ಇರ್ತಿರ್ಲಿಲ್ಲ. ಆದ್ರೆ ಈ ರೀತಿ ಹುಚ್ಚು ರೀಲ್ಸ್ ಮಾಡಿ ವಿವಾದಕ್ಕೆ ಸಿಲುಕಿದ್ದಾನೆ. ಅದರಲ್ಲೂ ಕರ್ನಾಟಕ ಸರ್ಕಾರದ ನಾಮಫಲಕ ಇರುವ ಕಾರಿಗೆ ಸ್ಟೈಲ್ ಆಗಿ ಕೂತ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿದ ಮೇಲೆ ಸರಸ್ವತಿಪುರಂ ಠಾಣೆ ಪೊಲೀಸರು, ಕೃಷ್ಣರಾಜ ಸಂಚಾರಿ ಪೊಲೀಸರು ವಿನೋದ್ನನ್ನ ಎತ್ತಾಕೊಂಡು ಬಂದಿದ್ರು. ಅಸಲಿ ಗನ್ ಅಲ್ಲ, ಪಟಾಕಿ ಗನ್. ಖಾಕಿ ಮುಂದೆ ಸಬೂಬು. ಸರ್ಕಾರಿ ಕಾರು ಸೀಸ್ ಮಾಡಿ ತನಿಖೆ ನಡೆಸುತ್ತಿರುವ ಪೊಲೀಸ್. ರೀಲ್ಸ್ ಮಾಡಿರೋ ವಿನೋದ್ 2 ವರ್ಷದ ಹಿಂದೆ ಮಾಡಿದ ವಿಡಿಯೋ ಈಗ ವೈರಲ್ ಆಗಿದೆ ಅಂತ ಸಬೂಬು ಹೇಳಿದ್ದಾನೆ. ಅಷ್ಟೇ ಅಲ್ಲ, ಇದು ಅಸಲಿ ಗನ್ ಅಲ್ಲ, ಪಟಾಕಿ ಗನ್ ಅಂತ ಹೇಳಿದ್ದಾನೆ. ಆದರೆ ಮುಚ್ಚಳಿಕೆ ಬರೆಸಿಕೊಂಡಿರುವ ಪೊಲೀಸರು ಸರ್ಕಾರಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಕಾರಿನ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ರಾಮ್, ಟಿವಿ9 ಮೈಸೂರು.